ನಟ ದರ್ಶನ್ ಪುತ್ರ ಪ್ರಯಾಣ ಮಾಡ್ತಾ ಇದ್ದಂತಹ ಕಾರು ಅಪಘಾತಕ್ಕೀಡಾಗಿದೆ. ನಟ ದರ್ಶನ್ ಪುತ್ರ ವಿನೇಶ್ ಕಾರು ಆಕ್ಸಿಡೆಂಟ್ ಆಗಿದೆ. ಬೆಂಗಳೂರಿನ RR ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನಾ ಸ್ಥಳದಲ್ಲಿ ವಿನೇಶ್ ಮತ್ತು ಸ್ಥಳೀಯರ ನಡುವೆ ವಾಗ್ವಾದ ಕೂಡ ನಡೆದಿದೆ. ನೋಡಿ, KA01MU 9969 ನಂಬರ್ ಪ್ಲೇಟ್ ನ ಫೋರ್ಡ್ ಎಂಡೋವರ್ ಕಾರು ಇದಾಗಿದೆ. ಈ ಕಾರನ್ನ ಯಾರು ಚಲಾವಣೆ ಮಾಡ್ತಾ ಇದ್ರು ಅಂತಂದ್ರೆ ಡ್ರೈವರ್ ಚಲಾವಣೆ ಮಾಡ್ತಾ ಇದ್ರು. ಇದರಲ್ಲಿ ವಿನೇಶ್ ಅವರ ತಪ್ಪು ಏನೂ ಇಲ್ಲ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಅವರು ಪ್ರಯಾಣ ಮಾಡ್ತಾ ಇದ್ದಿದ್ದು ಹೌದು. ಅಪಘಾತ ಆದ ತಕ್ಷಣ ಅವರು ಕೆಳಗಡೆ ಇಳಿದು ಬಂದು ಯಾರಿಗೇನಾಯ್ತು, ಏನ್ ಪೆಟ್ಟಾಯ್ತು ಅಂತ ಹೇಳಿ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅಥವಾ ಅವರಿಗೆ ಸಹಾಯ ಮಾಡುವಂತಹ ಕೆಲಸವನ್ನ ಇಲ್ಲಿ ದರ್ಶನ್ ಅವರ ಪುತ್ರ ವಿನೇಶ್ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ದ್ವಿಚಕ್ರ ವಾಹನಕ್ಕೆ ಕಾರು ಗುದ್ದಿಸಿದಂತಹ ಕಾರಿನ ಡ್ರೈವರ್ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯನ್ನ ಹೊಡೆಯಲಾಗಿದೆ. ಸ್ಥಳದಲ್ಲಿ ವಿನೇಶ್ ಮತ್ತು ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆದಿದೆ. ರಸ್ತೆಯಲ್ಲಿ ನಟ ದರ್ಶನ್ ಪುತ್ರ ವಿನೇಶ್ಗೆ ಸ್ಥಳೀಯರು ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ ಅಂತ ಕೂಡ ಹೇಳಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಟ್ಸ್ ವೆರಿ ಕ್ಲಿಯರ್. ಅಲ್ಲಿ ವಿನೇಶ್ ಅವರು ಕಾರನ್ನ ಓಡಿಸ್ತಾ ಇರಲಿಲ್ಲ. ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಕಾರಿನ ಡ್ರೈವರ್ ಚಲಾವಣೆ ಮಾಡ್ತಾ ಇದ್ರು, ಅದರ ಪಕ್ಕದಲ್ಲಿ ವಿನೇಶ್ ಕೂತಿರುವಂತಹ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ವಿನೇಶ್ ಕಾರು ಅಪಘಾತ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ವಿನೇಶ್ ಅಪಘಾತಕ್ಕೀಡಾಗಿದ್ದಾರೆ ಅನ್ನುವಂತಹ ಸುದ್ದಿ ಸುಳ್ಳು ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ವಿನೇಶ್ ಸುರಕ್ಷಿತವಾಗಿದ್ದು ಯಾವುದೇ ರೀತಿಯಾದಂತಹ ಆಸ್ಪತ್ರೆಗೆ ವಿನೇಶ್ ದಾಖಲಾಗಿಲ್ಲ. ಅಪಘಾತ ಆದಂತಹ ಸಂದರ್ಭದಲ್ಲಿ ವಿನೇಶ್ ಅವರು ವಾಹನವನ್ನ ಚಲಾಯಿಸ್ತಾ ಇರಲಿಲ್ಲ. ವಿನೇಶ್ ಪ್ರಯಾಣ ಮಾಡ್ತಾ ಇದ್ದಂತಹ ಕಾರ್ನಲ್ಲಿ ಚಾಲಕರೇ ಕಾರನ್ನ ಓಡಿಸ್ತಾ ಇದ್ರು ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಬೈಕ್ ಓಡಿಸ್ತಾ ಇದ್ದವರೇ ತಮ್ಮ ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೂಡ ಕೇಳಿದ್ದಾರೆ. ಅಂದ್ರೆ ಇಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಕಾರನ್ನ ಓಡಿಸ್ತಾ ಇರಲಿಲ್ಲ ಅನ್ನೋದು ಒಂದು ವಿಚಾರ, ಅದರ ಜೊತೆಗೆ ಇಲ್ಲಿ ವಿನೇಶ್ ಅವರ ತಪ್ಪು ಇಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡೋದ್ರ ಜೊತೆಗೆ ಇಲ್ಲಿ ಕಾರು ಚಲಾವಣೆ ಮಾಡ್ತಾ ಇದ್ದಂತಹ ಡ್ರೈವರ್ದೇನೂ ತಪ್ಪಿಲ್ಲ, ಬೈಕ್ ಸವಾರರೇ ಮಾಡಿದಂತಹ ತಪ್ಪು ಅನ್ನೋದನ್ನ ಅವರು ಸುದೀರ್ಘವಾಗಿ ಉಲ್ಲೇಖ ಮಾಡಿದ್ದಾರೆ. ಬೈಕ್ ಸವಾರರು ಸುರಕ್ಷಿತವಾಗಿದ್ದಾರೆ. ಮತ್ತೆ ಅವರನ್ನ ನೋಡೋದಕ್ಕೆ ವಿನೇಶ್ ಕಾರಿಂದ ಕೆಳಗೆ ಇಳಿದಿದ್ರು. ಇದರಲ್ಲಿ ವಿನೇಶ್ ಅವರದ್ದು ತಪ್ಪು ಏನು ಅಂತ ಅವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನ ತಪ್ಪು ಸಂದರ್ಭದಲ್ಲಿ ಇಟ್ಕೊಂಡು ವೈರಲ್ ಕೂಡ ಮಾಡ್ಲಾಗ್ತಾ ಇದೆ. ಸುಳ್ಳು ಸುದ್ದಿಗಳನ್ನ ನಂಬಬೇಡಿ, ಹಂಚಿಕೊಳ್ಳಬೇಡಿ ಅಂತ ಹೇಳಿ ವಿಜಯಲಕ್ಷ್ಮಿ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಸುದ್ದಿ ಪ್ರಕಟ ಮಾಡುವ ಮುನ್ನ ಸತ್ಯಾಸತ್ಯತೆ ಏನಿದೆ ಅಂತ ಹೇಳಿ ತಿಳಿದು ಆ ನಂತರ ಪ್ರಕಟ ಮಾಡಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಈ ಮುಖಾಂತರ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹೌದು, ಅಪಘಾತ ಆಗಿದ್ದು ನಿಜ, ಬಟ್ ಆದ್ರೆ ಕಾರು ಚಾಲಕ ಚಲಾವಣೆ ಮಾಡ್ತಾ ಇದ್ದಿದ್ದು. ಮತ್ತೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇದೆ. ಇನ್ನು ಅಂಡರ್ 18 ಇರುವಂತಹ ಮಗು ವಿನೇಶ್, ಸೊ ಹಾಗಾಗಿ ಅವನ ಕೈಲಿ ಹೇಗ್ ಕಾರ್ ಕೊಟ್ರು, ಹಾಗೆ ಹೀಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಮತ್ತೆ ಬೈಗುಳಗಳು ಮತ್ತೆ ಕ್ಲಾಸ್ ತೆಗೆದುಕೊಳ್ಳುವಂತಹ ಕೆಲಸಗಳಾಗ್ತಾ ಇತ್ತು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಂತಹ ವಿಜಯಲಕ್ಷ್ಮಿ ಅವರು ಕ್ಲಾರಿಟಿ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ವಿನೇಶ್ ಅವರು ಕಾರನ್ನ ಚಲಾವಣೆ ಮಾಡ್ತಾ ಇರಲಿಲ್ಲ, ಬದಲಾಗಿ ಕಾರಿನ ಡ್ರೈವರ್ ಚಲಾವಣೆ ಮಾಡ್ತಾ ಇದ್ದಿದ್ದು. ಇಲ್ಲಿ ಕಾರಿನ ಡ್ರೈವರ್ದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ, ಇಲ್ಲಿ ಬೈಕ್ ಸವಾರರದೇ ತಪ್ಪು ಅನ್ನುವಂತಹ ವಿಚಾರವನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಮಾಧ್ಯಮಗಳಿಗೆ ಬುದ್ಧಿ ಹೇಳುವಂತಹ ಕೆಲಸವನ್ನ ಈ ಮುಖಾಂತರ ಮಾಡಿದ್ದಾರೆ. ಯಾವುದೇ ವಿಚಾರ ಆಗಿರಬಹುದು, ಯಾವುದೇ ಸುದ್ದಿ ಆದ್ರೂ ಆಗಿರಬಹುದು, ಆ ಸುದ್ದಿಯನ್ನ ಬಿತ್ತರ ಮಾಡುವಂತಹ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಏನಿದೆ ಅದನ್ನ ಅರ್ಥಕೊಂಡು ಅದನ್ನ ತಿಳಿದುಕೊಂಡು ಆ ನಂತರ ಸುದ್ದಿಯನ್ನ ಬಿತ್ತರ ಮಾಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ಕೂಡ ಅವರು ಹೇಳಿದ್ದಾರೆ. ಈಗಾಗಲೇ ಸಾಕಷ್ಟು ನೋವಿನಲ್ಲಿ ಇದ್ದೀವಿ ನಾವು, ಆ ನೋವನ್ನ ನೀವು ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಹೋಗಬೇಡಿ. ಈಗಾಗಲೇ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿದ್ದಾರೆ. ಆ ಒಂದು ನೋವೇ ಇದೀಗ ಕುಟುಂಬದಲ್ಲಿ ಸಾಕಷ್ಟಿದೆ. ಇದರ ಮಧ್ಯದಲ್ಲಿ ವಿನೇಶ್ ವಿಚಾರವನ್ನ ಕೂಡ ಎಳೆದುಕೊಂಡು ಬಂದು ಇನ್ನಷ್ಟು ನೋವನ್ನ ಕೊಡಬೇಡಿ, ತಪ್ಪು ಸಂದೇಶವನ್ನ ರವಾನೆ ಮಾಡಬೇಡಿ ಅನ್ನುವಂತಹ ವಿಚಾರವನ್ನ ಅವರು ಸುದೀರ್ಘವಾಗಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡೋದ್ರ ಮುಖಾಂತರ ಮಾಹಿತಿಯನ್ನ ಕೂಡ ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ.